ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ಇವಳೇನಪ್ಪ ಎಕ್ಸಾಮ್ಸ್ ಇತ್ಕೊಂಡು ಎಲ್ಲೋ ಟ್ರಿಪ್ ಹೋಗಿದ್ದಾಳೆ ತಿರ್ಗಕ್ಕೆ ಅಂತ ಅನ್ಕೋಬಿಡಿ. ಇದು ಯಾವ್ದೋ ಬೇರೆ ಊರಲ್ಲ, ಇದು ನಮ್ಮೂರೇ. ಬೆಳಗ್ಗೆ 7:30 ಆಗಿದ್ರು ಕೂಡ ಮಂಜು ನೋಡಿ ಯಾವ ತರ ಇದೆ. ಬಸ್ ಕೂಡ ಕಾಣಿಸ್ತಾ ಇಲ್ಲ ಹತ್ರ ಬರೋವರ್ಗುನು, ಅಷ್ಟು ಮಂಜಿದೆ. ಈ ಚಳಿಗೆ ಈ ಮಂಜಿಗೆ ಬೆಳಗ್ಗೆನೆ ಏನಕ್ಕಪ್ಪ ಎಕ್ಸಾಮ್ ಇಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆ 2 ಗಂಟೆ ಹಂಗೆ ಎಕ್ಸಾಮ್ ಇರಬಾರ್ದ ಅಂತ ನಾನು ಸಿರಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ ಪ್ರದೀಪ್ ಅಂತೂ ಬಸ್ಸಲ್ಲೇ ಜೆರಾಕ್ಸ್ ಓಪನ್ ಮಾಡಿ ಓದ್ತಿದ್ದಾನೆ. ಯಾಕಂದ್ರೆ ಅವ್ರ ಅಣ್ಣ ಪ್ರದೀಪ್ ಈಶ್ವರ್ ಅವ್ರು ಹೇಳಿದಾರಲ್ಲ, ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕಿಂಗ್ ಬರ್ಬೇಕು, ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬೇಕಂತ. ಅದನ್ನ ಇವನು ಸೀರಿಯಸ್ ಆಗಿ ತಗೊಂಡು ಬಸ್ ಅಲ್ಲಿ ಓದ್ತಿದ್ದಾನೆ. ಕಾಲೇಜ್ ಹತ್ರ ಬಂದ್ ನೋಡಿದ್ರೆ ಎಲ್ಲಾರು ಬುಕ್ಸ್ ತೆಗ್ದು ಓದ್ತಿದಾರೆ. ಇವ್ರೆಲ್ಲಾರು ಬುಕ್ಸ್ ತೆಗ್ದು ಓದ್ತಿದಾರೆ, ನಾನ್ ಬುಕ್ಸ್ ತೆಗ್ದಿಲ್ಲ ಅಂದ್ರೆ ನನಗ್ ಮರ್ಯಾದೆ ಇರಲ್ಲ ಅಂತ ಓದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಬುಕ್ಸ್ ತೆಗ್ದಿದ್ದೀನಿ. ನಮ್ ಯಶೋದ ಅಂತೂ ಫುಲ್ ಓದ್ತಿದ್ದಾಳೆ ಗಮನ ಕೊಟ್ಟು. ಇನ್ನು ಎಕ್ಸಾಮ್ಗೆ ಬೆಲ್ ಕೂಡ ಆಯ್ತು, ನಾವು ಎಕ್ಸಾಮ್ ಬರೆಯೋಣ ಅಂತ ಹೋದ್ವಿ. ಎಲ್ಲಾರು ಇನ್ನು ಎಕ್ಸಾಮ್ ಬರೀತಾನೆ ಇದ್ರು. ನಾನು ನಮ್ ಯುವಶ್ರೀ ಮಾತ್ರ ಬೇಗ ಎಕ್ಸಾಮ್ ಬರ್ದ್ಬಿಟ್ಟು 11:30ಗೆಲ್ಲ ಬಂದ್ಬಿಟ್ವಿ. ಗೈಸ್, ಹೆಂಗ್ ಬರ್ದ್ರಿ ಎಕ್ಸಾಮ್? ಸೂಪರ್ ಆಗಿ ಬರ್ದಿದ್ವಿ ಆಂಟಿ. ಇನ್ಕಮ್ ಟ್ಯಾಕ್ಸ್ ಈಸಿ ಆಗಿತ್ತಪ್ಪ, ಎಲ್ಲರೂ ಚೆನ್ನಾಗಿ ಬರ್ದಿದ್ದಾರೆ. ಹೌದಾ? ಡಿಫೈನ್ ಅಸೆಸ್ಮೆಂಟ್ ಇಯರ್. ನೀನ್ ವಿಡಿಯೋ ಮಾಡಿ ಯಾಕೆ ಹೇಳ್ತೀಯ ಸುಮ್ಮನೆ? 7 ವರ್ಷ ಕ್ವಶನ್ ಪೇಪರ್ ಈಸಿ ಇತ್ತಲ್ಲ. ನನ್ಗೇನು ಕೇಳಬೇಡ. 7 ವರ್ಷ ಆನ್ಸರ್, 7 ವರ್ಷ ವರ್ಷ ಆನ್ಸರ್ ಹೇಳು. ಗೊತ್ತಿಲ್ಲ, ನನ್ಗೆ ಆನ್ಸರೇ ಗೊತ್ತಿಲ್ಲ. ಮೇಡಮ್ ಎಕ್ಸಾಮ್ ಹೆಂಗ್ ಬರ್ದ್ರಿ ಮೇಡಮ್? ಅಲ್ಲ ಗುರು, ಕ್ವಶನ್ ಪೇಪರ್ ಮಾತ್ರ ಈಸಿ ಇತ್ತು, ಎಲ್ಲ ಬರ್ದಿದ್ವಿ ಅಂತಾರೆ. ಆನ್ಸರ್ ಹೇಳಿ ಅಂತಂದ್ರೆ ಒಬ್ರು ಕೂಡ ಆನ್ಸರ್ ಹೇಳ್ತಾ ಇಲ್ಲ. ಕಾಲೇಜ್ ಹತ್ರ ಇಂದ ಹಂಗೆ ಟೀ ಕುಡಿಯೋಣ ಅಂತ ಹೋದ್ವಿ ಎಲ್ಲಾರು. ನಿಜ? ಆಯ್ತು. ಆಮೇಲೆ ಆಮೇಲೆ ಏನು ಮನೆಗೆ ಹೋಗೋಣ ಅಂತ ಬಸ್ ಸ್ಟಾಂಡ್ ಕಡೆ ಬಂದು ಬಸ್ ಹತ್ಕೊಂಡ್ರೆ, ನಮ್ ಸಹನಾ ಬಸ್ ಹತ್ತಿದ ತಕ್ಷಣ ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಳೆ. ರಾತ್ರಿ ಎಲ್ಲ ಪಾಪ ನಿದ್ದೆ ಮಾಡ್ದೆ ಓದಿದ್ಲೇನೋ, ಅದಕ್ಕೆ ಮಲ್ಕೊಂಡಿದ್ದಾಳೆ. ಅವಳನ್ನ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ನಾನು ನಮ್ ಯುವ ಮಾತ್ರ ಸ್ನಾಪ್ ವಿಡಿಯೋಸ್ ಮಾಡ್ಕೊಂತ ಇದ್ವಿ. ಇವತ್ತಿನ ಕತೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.